RCB! RCB! One step closer, boys. One step closer. RCB into the finals. Yes. ಈ ಸತಿ ನನ್ನ ಹಾರ್ಟ್ ಬ್ರೇಕ್ ಆಗಬಾರ್ದಪ್ಪ. ಈ ಸತಿ ನಾವು ಟ್ರೋಫಿ ಟ್ರೋಫಿ ಗೆಲ್ಲೋ ಚಾನ್ಸಸ್ ಭಾಳ ಐತಿ. ಈ ಸಲ ಟ್ರೋಫಿ ಗೆಲ್ತೀವಂತ ನಂಬಿಕೆನೂ ಐತಿ. ಬೈ 2009, 2011, 2016 and again 2025 ಫೈನಲ್ಸ್ ವಿತ್ ಡಾಮಿನನ್ಸ್ ಬೈ ಪಂಜಾಬ್ ಕಿಂಗ್ಸ್. ಎಲ್ಲೆಲ್ಲೂ ಗೇಮ್ ಒಳಗೆ ಇರಲಿಲ್ಲ. ಅವನ ಅಲ್ಟಿಮೇಟ್ ಬಾಲಿಂಗ್. ಪಿಚ್ ಸ್ವಲ್ಪ ಟ್ರಿಕ್ಕಿ ಇತ್ತು ಬೈ, ಬಟ್ ವಾಪಸ್ ನಮಗೆ ಬ್ಯಾಟಿಂಗ್ ಮಾಡೋಕ್ಕೆ ಟ್ರಿಕ್ಕಿ ಆಗೋ ಅಷ್ಟು ಅವ್ರ ಸ್ಕೋರ್ ಬೋರ್ಡ್ನಾಗ ಹಾಕಲೇ ಇಲ್ಲ. ಆ್ಯಂಡ್ ಅಮೇಝಿಂಗ್ ಬಾಲಿಂಗ್ ಬೈ ಶುಯೇಶ್, ಜಾಸ್ ಹೇಸಲ್ವುಡ್. ಫ್ಯಾನ್ಸ್ ಯಾಕೆ ಹೇಸಲ್ವುಡ್ ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳಕತ್ತಿದ್ರು ನೋಡು. ಇದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಿದ್ರ. ಆ್ಯಂಡ್ ಹೇಸಲ್ವುಡ್ ಬೈ ಆಸ್ಟ್ರೇಲಿಯನ್ ಬೈ ನುವನ್ ತುಸಾರಾನ ಹೊರಗಿಟ್ಟು ಕರ್ಕೊಂಬಂದ್ರು ವಾಪಸ್. ಆ್ಯಂಡ್ ಹೀ ಡಿಲೆವರ್ಡ್ ಬೈ ಹೀಸ್ ಇಂಪಾರ್ಟೆಂಟ್ ಅಸೆಟ್ ಅವ RCBಗೆ ಅಂತ ಹೇಳಿ ತೋರಿಸ್ಕೊಟ್ಟ ಬೈ. 101 ರನ್ನಿಗೆನ ಅವ್ರನ್ನ ಆಲ್ಔಟ್ ಮಾಡಿದ್ವಿ ನಾವು. ಅವನ 6 ಓವರ್ ಒಳಗೆ 5 ವಿಕೆಟ್ ಹೋಗ್ಬಿಟ್ಟಿದ್ವು ಅವರು ಪವರ್ ಪ್ಲೇ ಒಳಗೆ. ಅಲ್ಲೇ ಬ್ಯಾಕ್ ಫುಟ್ನಾಗ ಇದ್ರೆ. ಆ್ಯಂಡ್ ಪಂಜಾಬ್ ಅವ್ರಿಗೆ ಎಲ್ಲೂ ನಿಂತ್ಕೊಂಡು ಆಡೋನು, ರೊಟೇಟ್ ಮಾಡ್ಕೊಂಡು ಸ್ಟ್ರೈಕ್ ಮಾಡೋನು, ಒಂದು ಡಿಫೆಂಡ್ ಮಾಡೋ ಅಷ್ಟಾದ್ರೆ ಟೋಟಲ್ ಹಾಕೋಣಂತ ಎಲ್ಲೂ ಇರಲಿಲ್ಲ. ಸುಮ್ಮನೆ ಬಂದು ಎಲ್ಲರೂ ಎತ್ತಿ ಹೊಡ್ಯಾಕ ಹೊಂಟಿದ್ರು. ಆ್ಯಂಡ್ ಬೈ ಪಿಕ್ಚರ್ ರೀಡ್ ಮಾಡಲಿಲ್ಲ ಅವನ. ಬಟ್ ನಾನು ಯಾಕೆ ಕ್ವಾಲಿಫೈಯರ್ 1 ಆಡಬೇಕು RCB ಯಾಕೆ ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳ್ತಿರೋದು. ಗೆದ್ರೆ ಡೈರೆಕ್ಟ್ ಫೈನಲ್ಸ್. ಲಾಸ್ಟ್ ಮ್ಯಾಚ್ LSG ಮೇಲೆ 227 ಹೊಡೆದ್ರು. ಓ ಮೈ ಗಾಡ್, ಅಯ್ಯೋ ಅಷ್ಟು ರನ್ ಹೊಡೆದ್ಬಿಟ್ರಲ್ಲಪ್ಪ. ಗೆಲ್ತಾರೋ ಸೋಲ್ತಾರೋ, ಒಂದು ಏನು ಸೋತ್ಬಿಟ್ರೆ ಹೆಂಗಪ್ಪ ಅನ್ನೋ ಒಂದು ಟೆನ್ಷನ್ದಾಗ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಗೆಲ್ತಾರ ಅನ್ನೋ ನಂಬಿಕೆನೂ ಇತ್ತು ಆ ಮ್ಯಾಚ್. ಯಾಕೆ ವಿರಾಟ್ ಕೊಹ್ಲಿ ಅದಾನ, ಅವನ ಐತಿ, ಫೈರ್ ಐತೆ ಟೀಮ್ ಒಳಗೆ. ಯಾಕಂದ್ರೆ ಟೀಮ್ ಡೇವಿಡ್ ಇಂಜುರಿ ಇದ್ದ. ಬಟ್ ಗೆಲ್ತಾರನ್ನೋ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ಅದು. ಬಟ್ ಜಿತೇಶ್ ಶರ್ಮಾ ಏನು ಆಡ್ದ ಗುರು, ಮೈ ಗಾಡ್. 33 ಬಾಲಿಗೆ 85 ರನ್ ಬೈ. ಅವ ಏನು ಹೇಳಿದ್ದ ನೋಡು, IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ ನಾನು ನೋಡ್ಕೊತೀನಿ. ನಾನು ಅದೇನು ಈ ಸತಿ ವಿರಾಟ್ ಕೊಹ್ಲಿ ಇಂಥ ಲೆಜೆಂಡ್, ಅವ ಕಪ್ ಗೆಲ್ದಿರೋ ಯಾವ ಕಪ್ಪು ಇಲ್ಲ. ಈ ಟ್ರೋಫಿ ಇಷ್ಟು ವರ್ಷದಿಂದ ಅವ ಚಿಕ್ಕ ವಯಸ್ಸಿಂದ ಹಿಡ್ಕೊಂಡು, ಅವ ಪ್ರೈಮಿಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದೋ ಫ್ರಾಂಚೈಸಿಗೆ ಆಡತಾನೆ. ಅಟ್ಲೀಸ್ಟ್ 1 ಟ್ರೋಫಿ ಹಿ ಡಿಸರ್ವ್. ಆ ಮನುಷ್ಯನಿಗೋಸ್ಕರ ಆದ್ರೆ ನಾವು ಕಪ್ ಗೆಲ್ಲಬೇಕು, ಫ್ಯಾನ್ಸ್ಗೋಸ್ಕರ ಆದ್ರೆ ಕಪ್ ಗೆಲ್ಲಬೇಕು. ಇಷ್ಟು ವರ್ಷದಿಂದ ವೆಯ್ಟ್ ಮಾಡಕತ್ತಾರ. ದೇ ಡಿಸರ್ವ್ ಇಟ್. ಅವ್ರಿಗೋಸ್ಕರ ನಾವು ವಿನ್ ಆಗಲೇಬೇಕನ್ನೋ ಒಂದು ಅದು ಎಮೋಷ್ನಲ್ ಒಳಗಿಂದನ ಒಂದು ಬಿಲೀವು, ಒಳಗಿಂದನ ಒಂದು ಹಠ ಐತಲ್ಲ. ಬೈ ಆ ಮನುಷ್ಯ ಅದನ್ನಲ್ಲ, ಅವ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾ. ಆ್ಯಂಡ್ RCB ಇಷ್ಟು ಮ್ಯಾಚ್ ಆಡ್ಯಾರಲ್ಲ, ಪ್ರತಿ ಒಂದು ಮ್ಯಾಚ್ ಒಳಗೂ ಡಿಫ್ರೆಂಟ್ ಪ್ಲೇಯರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ಸ್. ಇದು ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್. ಯಾರೋ ಒಬ್ಬೊಬ್ಬರು ಅಲ್ಲ, ಹೋದೆಲ್ಲ ಒಬ್ಬೊಬ್ಬರು ಡಿವಿಲಿಯರ್ಸು ಅಥವಾ ಗೇಲು ಅಥವಾ ವಿರಾಟ್ ಇವರ ಹೊಡೆದಾಡ್ಬೇಕಾಗಿತ್ತು. ಆದರೆ ಈಗ ವಿರಾಟ್ಗೂ ಪ್ರೆಷರ್ ಇಲ್ಲ. ವಿರಾಟ್ ಬರ್ತಾನ, ಅವನ ಆಟ ಆಡ್ತಾರ, ಉಳಿದವರು ಟೇಕ್ ಕೇರ್ ಮಾಡ್ತಾರೆ. LSG ಮೇಲಂತೂ ಏನಾಯ್ತು ನೋಡಿ ಮ್ಯಾಚ್ ಬೈ, ಅಮೇಝಿಂಗ್. ರಜತ್ ಪಟ್ಟಿದಾರೆ, ಲಿವಿಂಗ್ಸ್ಟನ್ ಔಟ್ ಆದಮೇಲೆ ನಿಜ ಹೇಳ್ತೀನಿ ಟೆನ್ಷನಿಗೆ ನನಗೆ ಊಟ ಮಾಡೋಕ್ಕಾಗಲ್ದಾಗಿತ್ತು. ಅವನವ್ನು ಹೊಟ್ಟೆಯಾಗಿಲ್ಲ, ಸಂಕಟ ಆಗತ್ತಿತ್ತು. ಅಯ್ಯೋ ದೇವ್ರೆ, ಎಷ್ಟು ಚಲೋ ಆಡ್ಬಿಟ್ಟು ಮತ್ತೆ ಎಲಿಮಿನೇಟ್ರ್ ಆಡೋ ಪರಿಸ್ಥಿತಿ ಬರ್ತೈತನಪ್ಪ ಅಂಥೇಳಿ. ಬಟ್ ಬೈ ದೇವ್ರು ನಮ್ಮ ಕಡೆ ಅದಾನ. ಈ ಸತಿ ಐತಲ್ಲ, ದೇವರ ಆಶೀರ್ವಾದ ನಮ್ಮ ಮೇಲೆ ಐತಿ. ಆ ಡಿವೈನ್ ಪವರ್ ಐತಲ್ಲ, ಅದು ನಮ್ಮ ಕಡೆ ಐತಿ. ಈ ಸತಿ ನಂಬಿಕೆ ಇಟ್ಕೋರಿ ಎಲ್ಲರೂ. ತಪ್ಪಿನೂ
ಅಪ್ಪಿ ತಪ್ಪಿನೂ 1 ಸೆಕೆಂಡ್ಗೂ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಮಾತುಗಳನ್ನ ಆಡಕ್ಕೆ ಹೋಗ್ಬೇಡ್ರಿ. ನಾವು ಫೈನಲ್ಸ್ ಗೆಲ್ತೀವಿ ಅಷ್ಟ. ದೇವ್ರಿಗೆ ಬೇಡ್ಕೊಂಡು ನಜ್ಜಿ ಕೈ ಮುಗೋದು, ಅಪ್ಪ RCB ಟ್ರೋಫಿ ಗೆಲ್ಲಬೇಕು ಅಷ್ಟ ಬೇಡ್ಕೊರಿ. ಅವನ ಎಲ್ಲ ಬ್ಲೆಸ್ಸಿಂಗು RCB ಟೀಮ್ ಮೇಲೆ ಇರಲಿ. ಅವನ ಕಪ್ಪು ಗೆಲ್ತೀವಿ, ನಮ್ಮ ಫಸ್ಟು ಟ್ರೋಫಿ ಬೈ June 3 ಪಕ್ಕಾ ವಿನ್ ಆಗ್ತೀವಿ ನಾವು. ಆ್ಯಂಡ್ RCB ಏನು ಪರ್ಫಾರ್ಮ್ ಮಾಡ್ಕೊಂಡು ಬಂದೈತೆ ನೋಡು. SRH ಮೇಲೆ 230 ಹೊಡೆದು ಸೋತಿದ್ರು. ಅವತ್ತೇನಾದರೂ LSG ಮೇಲೆ ಬ್ಯಾಟಿಂಗ್ ಮಾಡಿದ್ರಲ್ಲ, ಹಂಗೆ ಬ್ಯಾಟಿಂಗ್ ಮಾಡಿಬಿಟ್ಟಿದ್ರು. ಅವನ ಪಕ್ಕಾ ವಿನ್ ಆಗ್ತಿದ್ವಿ. ಬಟ್ ಅದು ಸೋತಿದ್ದನು ಹೆಂಗೆ, ಅದು ಸೋತಾದ್ಮೇಲೆ ಒಂಥರ ಡಿಪ್ರೆಸ್ ಆಗಿಬಿಟ್ಟಿದ್ದೆ ನಾನು. ಅಯ್ಯೋ ದೇವ್ರೆ ಹಿಂಗಾಗೋಯ್ತಲ್ಲ, ಏನು ನಾವು ಕ್ವಾಲಿಫೈಯರ್ 1 ಆಡಬೇಕಾಗಿತ್ತು ನಾವು. ಯಾಕಂದ್ರೆ GTದು ಇನ್ನೊಂದು ಮ್ಯಾಚ್ ಇತ್ತು, ಪಂಜಾಬ್ದು ಮ್ಯಾಚ್ ಇತ್ತು. ಅವ್ರು ಗೆದ್ಬಿಟ್ರು ಅವ್ರು ಬರ್ತಾರ ಅಂತೇಳಿ. ಬಟ್ ಹೇಳ್ತೀವಲ್ಲ, ಗಾಡ್ ಹೆಲ್ಪಿಂಗ್ ಅಸ್, ದೇವ್ರು ನಮಗೆ ಸಹಾಯ ಮಾಡಾಕತ್ತಾನ. GTದವ್ರು 2 ಸೋತ್ರ, ಪಂಜಾಬ್ ಅವ್ರು 1 ಸೋತ್ರ, ಆಮೇಲೆ ಪಂಜಾಬ್ ಅವ್ರು ಮುಂಬೈ ಮೇಲೆ ಗೆದ್ಬಿಟ್ರು. ಆಮೇಲೆ RCB ಬೈ 227 ಹೊಡಿಸ್ಕೊಂಡು ಅದನ್ನು ಚೇಸ್ ಮಾಡಿದ್ರು ನೋಡಿ ಬೈ. ಅಮೇಝಿಂಗ್ ಅಂದ್ರೆ ಅಮೇಝಿಂಗ್. ನನಗಂತೂ ಭಾಳ ಖುಷಿ ಆಗತೈತಿ. ಆ್ಯಂಡ್ ಸೋ ಹ್ಯಾಪಿ. ಅವನ ಎಲ್ಲ RCB ಫ್ಯಾನ್ಸು ಆರ್ ವೆರಿ ಹ್ಯಾಪಿ. ಅವನವನ ಫೈನಲ್ಸ್ ಗೆಲ್ತೀವಿ ನಾವು. ನಮ್ಗೆ 1 ದಿನ ಗ್ಯಾಪ್ ಇತ್ತು, ಟ್ರಾವೆಲ್ ಮಾಡಿ ಬಂದು ಆಡಬೇಕಾಗಿತ್ತು. ಆ್ಯಂಡ್ ಟ್ರಾವೆಲ್ ಮಾಡಿ ಬಂದು ಅವನವನು ಈ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಟ್ಟಾರ ನಮ್ಮ RCBದವ್ರು. ಯಾವ ಸ್ಟ್ಯಾಟ್ ಬಗ್ಗೆ ಏನು ಮಾತಾಡೋದು. ಅವನವನ ಎಲ್ಲ ಪ್ಲೇಯರ್ಸ್ ಒಳ್ಳೆ ಫಾರ್ಮ್ದಾಗ ಅದಾರ. ಬಿ ಪಾಸಿಟಿವ್, ಟಾಕ್ ಪಾಸಿಟಿವ್. ಏನು ಆ ಟೀಮ್ಗೆ ಏನೇನು ಬ್ಲೆಸ್ಸಿಂಗ್ಸ್ ಬೇಕು ಎಲ್ಲ ಕೊಡಬೇಕು. ಪೂಜೆ ಮಾಡಿರಿ, ದೇವ್ರಿಗೆ ಬೇಡ್ಕೊರಿ, ಉಪವಾಸ ಮಾಡಿರಿ. ಅವನವನ RCBಗೆ ಎಲ್ಲ ಥರ ಆಶೀರ್ವಾದ ಬೇಕು. ಆ್ಯಂಡ್ ಗೆಲ್ತೈತಿ. ವಿ ಆರ್ ಜಸ್ಟ್ 1 ಸ್ಟೆಪ್ ಕ್ಲೋಸರ್ ಬಾಯ್ಸ್, 1 ಸ್ಟೆಪ್ ಕ್ಲೋಸರ್. ಇಷ್ಟು ವರ್ಷದಿಂದ ವೇಟ್ ಮಾಡ್ತೀರ ಆ ಒಂದು ವಿನ್ನಿಂಗ್ ಮೂಮೆಂಟ್ನ, ಟ್ರೋಫಿ ವಿನ್ನಿಂಗ್ ಮೂಮೆಂಟ್ನ ವಿಟ್ನೆಸ್ ಮಾಡ್ತೀವಿ ನಾವು. ಆ ಒಂದು ಸೆಲೆಬ್ರೇಷನ್ ಒಳಗೆ ಇನ್ವಾಲ್ವ್ ಆಗ್ತೀವಿ. ಅವನವನು ಹೋಗ್ರಿ, ಫ್ಯಾನ್ಸ್ ಜೊತೆ ಆ ಫೈನಲ್ಸ್ ಮ್ಯಾಚ್ ನೋಡ್ರಿ, ವಿನ್ ಮೂಮೆಂಟ್ನ ಎಂಜಾಯ್ ಮಾಡಿರಿ, ಕ್ಯಾಪ್ಚರ್ ಮಾಡಿರಿ, ಎಂಜಾಯ್ ಮಾಡಿರಿ. ಕ್ರಿಕೆಟ್ ಅಂತೂ ಯಾವ ಲೆವೆಲಿಗೆ ಎಮೋಷನ್. ಆ್ಯಂಡ್ RCBದು ಏನೈತೆ ನೋಡಿ ಎಮೋಷನ್ಸ್, ಎಲ್ಲನೂ ಹೊರಗೆ ಹಾಕ್ರಿ. ಅಮೇಝಿಂಗ್ ಆಗಿರ್ತೈತಿ ಮ್ಯಾಚ್ ನೋಡ್ರಿ. ನನಗಂತೂ ಭಾಳ ಖುಷಿ ಆಗೈತಿ. ವೇಟಿಂಗ್ ಫಾರ್ ದ ಫೈನಲ್ಸ್. ಇವತ್ತು ಕ್ವಾಲಿಫೈಯರ್ 2 ಐತಿ. ಯಾರು ಗೆದ್ರೆ ಯಾರು ಬಿಟ್ರೆ ನಮಗೆ ಗೊತ್ತಿಲ್ಲ. ಫೈನಲ್ಸ್ ನಾವಾಗ ಗೆಲ್ಲಬೇಕು, ಗೆಲ್ತೀವಿ. ಆ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಐತಿ. ಅವನವನ ಹನುಮಾನ್ ಆಶೀರ್ವಾದ ನಮ್ಮ ಮೇಲೆ ಐತಿ. ಆ ಒಂದು ದೇವ್ರ ಆಶೀರ್ವಾದ ಇದ್ರೆ ಏನು ಬೇಕಾದಾಗತ್ತಂತಾರೋಣ. ಆ ಯೂನಿವರ್ಸ ನಮ್ಮ ಜೊತೆ ಐತಿ. ನಾವು ಪಕ್ಕಾ ವಿನ್ ಆಗ್ತೀವಿ. ಪ್ರತಿಯೊಂದು ಮೂಮೆಂಟು ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದ್ರೆ, ಆ ಸೆಲೆಬ್ರೇಷನ್ ನೋಡಿನ ಇವ್ರು ಗೆಲ್ಲಬೇಕಪ್ಪ, ಈ ಟ್ರೋಫಿ ಗೆಲ್ಲಬೇಕು. ಆ ಥರ ಪ್ರತಿಯೊಂದು ಮೂಮೆಂಟ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒಂದೊಂದು ಮ್ಯಾಚ್ ಗೆದ್ದಿದ್ದನ್ನು ಸೆಲೆಬ್ರೇಟ್ ಮಾಡ್ತೀವಿ. June 3 RCB ಟೀಮು, RCB ಫ್ಯಾನ್ಸ್, ಆಲ್ ಇಂಡಿಯಾ ಅವನೊಂದು ಸೆಲೆಬ್ರೇಟ್ ಮಾಡಬೇಕು ಅಷ್ಟೇ. ಜೈ RCB, ಜೈ ಕರ್ನಾಟಕ, ಜೈ ವಿರಾಟ್ ಕೊಹ್ಲಿ, ಜೈ RCB.